ಪ್ರಥಮ ಆದ್ಯತೆ ಸರ್ಕಾರದ ಪ್ರಥಮ ಆದ್ಯತೆ ಶಿಕ್ಷಣ ಆರೋಗ್ಯ. ಶಿಕ್ಷಣದಲ್ಲೂ ತುಂಬ ಜನ ಶಿಕ್ಷಕರಿಗೆ ಸಂಬಳ ಕೊಟ್ಟಿಲ್ಲ, ತುಂಬ ಜನಕ್ಕೆ ಸಂಬಳನೇ ಕೊಟ್ಟಿಲ್ಲ. ಆರೋಗ್ಯ ಇಲಾಖೆಯಲ್ಲೂ ವೈದ್ಯರು ಮತ್ತು ANM ನರ್ಸ್ ಇವರು ಯಾರಿಗೂ ಸಂಬಳ ಕೊಡದೇ ಅವರಿಗೆ ಭಾಳ ಕಷ್ಟದ ಪರಿಸ್ಥಿತಿ ನಿರ್ಮಾಣ ಸರ್ಕಾರ ಮಾಡಿದ್ದಾರೆ. ಏನು ಸೂಕ್ಷ್ಮತೆಯೇ ಇಲ್ಲ. ಇವರಿಗೆ ತಿಂಗಳಿಗೆ ಸಂಬಳ ಕೊಡಬೇಕು ಅಂತ ಪರಿಜ್ಞಾನನೂ ಇಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ. ನಾವು ಮೊದಲೇ ಕೊಡೋಂಥ ಸಂಬಳ ಭಾಳ ಕಮ್ಮಿ ಸಂಬಳವನ್ನು ಕೊಡ್ತಾಯಿದ್ದೀವಿ. ಸೊ ಸಂಬಳವನ್ನು ಕನಿಷ್ಠ ಕೊಡ್ತಿರೋದನ್ನು ಕಾಲಕ್ಕೆ ಕೊಡುವಂಥ ಜವಾಬ್ದಾರಿ ಇವತ್ತು ಇಲಾಖೆ ಮೇಲಿರುತ್ತೆ. ಇವತ್ತು ರಾಜೀನಾಮೆಯನ್ನು ಇವಾಗಲೇ ತುಂಬ ಕಡೆ ವೈದ್ಯರ ಕೊರತೆ ಎದ್ದು ಕಾಣುವಂಥದ್ದಾಗ್ತಿದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಈ ತಕ್ಷಣ ಈ ರೀತಿ ಬೇಜವಾಬ್ದಾರಿಯಾಗಿ ಔಷಧಿಗೂ ಕೊರತೆ, ಮೊದಲು ಸರ್ಕಾರದಲ್ಲಿ 800 ಔಷಧಿಯನ್ನು ಒದಗಿಸ್ಲಿಕ್ಕೆ ನಿಯಮ ಇತ್ತು. ಈಗ 800ರಿಂದ 1200 ಮಾಡಿದ್ದಾರೆ. 800ರಿಂದ 1200 ಮಾಡಿದ್ದಾರೆ. ಅಲ್ಲಿ ನೋಡಿದ್ರೆ ಬರೀ 200 ಮಾತ್ರೆ ಔಷಧಿ ಮಾತ್ರೆ ಲಭ್ಯ. ಈ ಮುಂಚೆ ಕೊಡಬೇಕಾಗಿದ್ದು 800 ಕೊಡಲಿಕ್ಕೆ ಮಿನಿಮಮ್, ಅಂದರೆ ಎಸೆನ್ಷಿಯಲ್, ವೆರಿ ಎಸೆನ್ಷಿಯಲ್, ಮೋಸ್ಟ್ ಎಸೆನ್ಷಿಯಲ್ ಅಂತ 3 ವರ್ಗೀಕರಣವನ್ನು ಮಾಡ್ಕೊಂಡಿದ್ದಾರೆ. 800 ಔಷಧಿ ಮಾತ್ರೆಗಳು, ಅದರಲ್ಲಿ 200 ಇದೆ. ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಅದನ್ನು 800ರಿಂದ 1200 ಮಾಡಿದ್ದಾರೆ. ಮತ್ತು ಅದರ ಮೇಲೆ ಹೊರಗೆ ಔಷಧಿಯನ್ನು ಬರ್ಕೊಡ್ಬಾರ್ದು, ಔಷಧಾಲಯ ಇರಬಾರ್ದು, ಇವರೂ ಕೊಡಲ್ಲ, ಕಮ್ಮಿ ದರದಲ್ಲಿ ಕೊಂಡ್ಕೊಳ್ಳೋಕೆ ಬಿಡಲ್ಲ, ಬರ್ಕೊಡೋಕೆ ಬಿಡಲ್ಲ. ಪೇಷಂಟ್ ಏನು ಮಾಡಬೇಕು? ಸುಮ್ಮನೆ ಇವರನ್ನು ನೋಡ್ಕೊಂಡು ಹೋಗ್ತಾ ಇರಬೇಕಾ? ಡಾಕ್ಟ್ರೂ ಇಲ್ಲ, ಔಷಧಿ ಇಲ್ಲ, ಎಕ್ಸ್ರೇ ಇಲ್ಲ, ಲ್ಯಾಬ್ ಇಲ್ಲ, ಏನಿದೆ? ಬೋರ್ಡ್ ಒಂದು ಇರ್ತದೇನೋ, ಕೆಲವು ಕಡೆ ಅದನ್ನು ಕಿತ್ಕೊಂಡು ಹೊಟ್ಟೋಗಿರ್ತದೇನೋ. ಸೊ ಇಂಥ ಪರಿಸ್ಥಿತಿಯಲ್ಲಿ ಒಳ್ಳೆ ಶವಗಾರ ನಡೆಸ್ದಂಗೆ, ಶವಗಾರ ಮಟ್ಟದಲ್ಲಿ ಜೀವ ಉಳಿಸುವಂಥ ಜಾಗದಲ್ಲಿ ಜೀವ ಕಳ್ಕೊಳ್ಳೋಂಥ ಸ್ಥಳವಾಗಿ ಆಗಬಾರ್ದು. ಮಾತೆತ್ತರೆ ನುಡಿದಂತೆ ನಡಿತೀವಿ. ಏನು ನುಡಿದಂತೆ ನಡಿತೀವಿ ಅಂದರೆ ಇದು ಜೀವ ಕಾಪಾಡೋ ಸ್ಥಳ ಅಲ್ಲ, ಪ್ರಾಣ ಹೋಗೋ ಸ್ಥಳವಾಗಿ ಮಾರ್ಪಾಡನ್ನು ಮಾಡ್ತಾಯಿದ್ವಿ. ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರದ ಸಾಧನೆ. ಶಿಕ್ಷಣ ಸಂಸ್ಥೆಗಳು ಅಲ್ಲಿ ಲೈಬ್ರರಿಯನ್ಗೂ ಸಂಬಳ ಕೊಡಲ್ಲ, ಅವರು ಆತ್ಮಹತ್ಯೆ ಮಾಡ್ಕೋಬೇಕು. ಇಂಥ ಆತ್ಮಹತ್ಯೆ ಸರ್ಕಾರ, ನಿಜಕ್ಕೂ ಹೇಳಬೇಕು ಅಂದರೆ ಇಂಥ ಆತ್ಮಹತ್ಯೆ ಸರ್ಕಾರ ಇತಿಹಾಸದಲ್ಲಿ ರೈತರ ಆತ್ಮಹತ್ಯೆ ಕೇಳ್ತಿದ್ದು ಕಮ್ಮಿ ಮಟ್ಟದಲ್ಲಿ, ರೈತರ ಆತ್ಮಹತ್ಯೆ ಹೆಚ್ಚಿರೋದು, ಅಧಿಕಾರಿಗಳ ಆತ್ಮಹತ್ಯೆ, ಈ ತಾತ್ಕಾಲಿಕ ನೌಕರರ ಆತ್ಮಹತ್ಯೆ, ಸಾರ್ವಜನಿಕರ ಆತ್ಮಹತ್ಯೆ. ಸೊ ಈ ರೀತಿ ಆತ್ಮಹತ್ಯೆಗಳ ಸರಳಿ ಹೆಚ್ಚಾಗ್ತಿದೆ. ಹಾಗಾಗಿ ಇವತ್ತು ಡಾಕ್ಟ್ರುಗಳಿಗೆ ಸಂಬಳವನ್ನು ಕೊಟ್ಟು ಸರ್ಕಾರ ಎಲ್ಲರಿಗೂ ಸೇರಿರುವಂಥದ್ದು. ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ನಿಮ್ಮ ಅಧಿಕಾರದ ಗೊಂದಲಗಳಿಂದ, ನಿಮ್ಮ ಎಲ್ಲ ಗೊಂದಲಗಳಿಂದ ನೀವು ಏನಾರು ಮಾಡ್ಕೊಳ್ಳಿ, ಆದರೆ ಆಡಳಿತ ಕುಸಿಬಾರ್ದು. ಜನ ಎಲ್ಲಿಗೆ ಹೋಗಬೇಕು? ನಿಮಗೆ ಇಂಥ ದೊಡ್ಡ ಬಹುಮತ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಬಹುಮತ ಕೊಟ್ಟು ಭಾಳ ಪ್ರೀತಿಯಿಂದ 35 ವರ್ಷದ ನಂತರ ಯಾವ ಬಡಾಯಿ ಕೊಚ್ಕೋತಾ ಇರ್ತೀರ, ನಿಮಗೆ ಇಷ್ಟು ದೊಡ್ಡ ಪೂರ್ತಿ ಬಹುಮತ ನಿಮಗೆ ಬಂದಿತ್ತ ಅಂತೀರ. ಇವತ್ತು ನಿಮಗೆ ಬಂದಿದೆ, ಏನು ಪ್ರಯೋಜನ ಆಗಬೇಕಲ್ಲ. ಸ್ಥಿರವಾದ ಸರ್ಕಾರ ಇಟ್ಕೊಂಡಿದ್ದೀರಾ, ನಿಮಗೆ ಕೊಟ್ಟಿದ್ದಾರೆ, ಏನೂ ಪ್ರಯೋಜನ ಆಗ್ತಿಲ್ಲ. ಜನ ಭಾಳ ಬೇಸರ ಮತ್ತು ಹತಾಶರಾಗಿದ್ದಾರೆ. ದಯವಿಟ್ಟು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ. ಇಂಥ ಯಾರೇ ಇರಲಿ, ಸರ್ಕಾರಕ್ಕೆ ಅವಮಾನ ಅಂದರೆ ಇಡೀ ಸಮಾಜಕ್ಕೆ, ಇಡೀ ರಾಜ್ಯಕ್ಕೆ ಅವಮಾನ. ಇಂಥ ಅವಮಾನ ಆಗುವಂಥ ಪರಿಸ್ಥಿತಿಯನ್ನು ರಾಜ್ಯಕ್ಕೆ ಅಂಥ ಸೌಭಾಗ್ಯ ಕೊಡಬೇಡಿ ಅಂತ ಮತ್ತೊಮ್ಮೆ ಒತ್ತಾಯವನ್ನು ಮಾಡಿ, ಎಲ್ಲದರಲ್ಲೂ ಸುಳ್ಳು, ನುಡಿದಂತೆ ನಡೆಯಲ್ಲ ನೀವು. ಗೃಹಲಕ್ಷ್ಮಿಯಲ್ಲೂ ಡುಬು ಮೋಸ ಮಾಡಿದ ಏನು ಹೇಳ್ತೀವಿ, ಡುಬಾಯಿಸಿದಾರ, ಡುಬಾಕು. ಹಂಗೆ ಮಧ್ಯದಲ್ಲೇ ಹಂಗೆ ಸಿಂಕು, ಮಧ್ಯದಲ್ಲೇ ತಿಂಗಳುಗಳು ಸಿಂಕು. ಜನ ಬುದ್ಧಿವಂತರಿದ್ದಾರೆ.
ಪ್ರಜಾಪ್ರಭುತ್ವ ಬದುಕಿದೆ. ದಯವಿಟ್ಟು ಇಂಥ ಹಗಲು ದರೋಡೆ ಹಗಲು ಹೊತ್ತಲ್ಲೇ ಮೋಸ ಮಾಡೋದನ್ನು ನಿಲ್ಲಿಸಿ, ದಯವಿಟ್ಟು ತಕ್ಷಣ ವೈದ್ಯರಿಗೆ ಸಂಬಳ, ಔಷಧಿ ಒದಗಿಸುವಂಥ ಪುಣ್ಯದ ಕೆಲಸವನ್ನು ಮಾಡಿ. ಇನ್ನೇನು ನೀವು ದೊಡ್ಡ ಕೆಲಸ ಅಂತೂ ಮಾಡಲಿಕ್ಕಾಗಲ್ಲ. ನಡೆಸೋಕ್ಕೆ ಇರೋಂಥ ವ್ಯವಸ್ಥೆ ನಡೆಸುವಂಥ ಪ್ರಯತ್ನನಾರ ಮಾಡಿ ಅಂತ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸುತ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.